सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಸದ್ಯಕ್ಕೆ ನಿಮ್ಮ ಹಿಡನ್ ಟ್ರೂತ್ ಏನಿದೆ ನೋಡೋಣ. ನಿಮ್ಮ ಲೈಫಿನ ಹಿಡನ್ ಟ್ರೂತ್ ಸಾಕಷ್ಟು ಚೈಲ್ಡ್ಹುಡ್ ವಿಚಾರಗಳು ನಿಮ್ಮನ್ನ ಟ್ರಿಗರ್ ಮಾಡ್ತಿದೆ. ನೀವು ಹುಟ್ಟಾಗಿಂದ ಇವಾಗವರೆಗೂ ಏನೇನು ನಡೆದಿದೆ ಅದು ನಿಮ್ಗೆ ಟ್ರಿಗರ್ ಮಾಡ್ತಿದೆ. ಅದರಿಂದ ಹೊರಬರೋದಕ್ಕೆ ನೀವು ರೆಡಿ ಆಗಿದ್ದೀರಾ. ಒಂದು ಹೊಸ ರೀತಿಯ ಬದಲಾವಣೆಗೆ ನಿಮ್ಮನ್ನ ನೀವು ಕರ್ಕೊಂಬರ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಲವ್ ಟ್ರಯಾಂಗಲ್ ರಿಲೇಶನ್ಶಿಪ್ ಬೇರೆ ಒಂದು ಲೇಡಿ ಜೊತೆ ಇರೋದು ನಿಮ್ಗೆ ಸಮಸ್ಯೆ ಮಾಡ್ತಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸಮಸ್ಯೆ ಮಾಡ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಟ್ರಿಗರಿಂಗ್ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಏರಿಸ್, ಲೀಬ್ರಾ, ಅಕ್ವೇರಿಯಸ್ ಇಂಪಾರ್ಟೆಂಟ್, ಅಥವಾ ಆ ರಾಶಿಯವರು ನಿಮ್ಮ ಜೀವನದಲ್ಲಿ ಏನೋ ಸಾಕಷ್ಟು ಬದಲಾವಣೆ ತಂದಿದ್ದಾರೆ ಅನ್ನುವಂಥದ್ದು. ಸೊ ಡೇಟಿಂಗ್, ಸರ್ಪ್ರೈಸ್ ಆಗಿ ಯಾರೋ ನಿಮಗೆ ಒಂದು ಗಿಫ್ಟ್ ಕೊಡುವಂಥದ್ದು, ಡೇಟಿಂಗ್ ಕರ್ಕೊಂಡು ಹೋಗುವಂಥ ಯೋಚನೆಯಲ್ಲಿ ಇದ್ದಾರೆ, ಅಥವಾ ಬೇರೆಯವರಿಗೆ ನೀವು ಕೊಡುವಂಥ ಯೋಜನೆಯಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮಗೆ ತುಂಬಾ ಕೋಪನ ತರಿಸಿದ್ದಾರೆ. ಆ ಕೋಪ ನಿಮ್ಮ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ, ಅಥವಾ ನೀವು ಬೇರೆ ಯಾರಿಗೋ ಕೋಪ ತರಿಸಿರೋದು ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದು ಡೆಡ್ ಲೈನ್ ಅನ್ನ ಹೇಳ್ತಾ ಇದೆ. ಸೊ ಸಮಯ ವ್ಯರ್ಥ ಆಗ್ತಾ ಇದೆ, ಇನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದು ಇದೆ. ಸೊ ಇದಕ್ಕೊಂದು ಎಂಡ್ ಹಾಕಿ ಅನ್ನುವಂಥದ್ದು ಇದೆ. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಲಿ, ಅಥವಾ ಈ ಒಂದು ಡೆಡ್ ಲೈನ್ ಎಂಡಿಂಗ್ ನ ಆದಷ್ಟು ಬೇಗ ಕೊಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ನಿಮ್ಮ ಚೈಲ್ಡ್ಹುಡ್ ಟ್ರಾಮಾ ಇರಬಹುದು, ಅಥವಾ ಮಕ್ಕಳ ವಿಚಾರ ಇರಬಹುದು, ಅಥವಾ ಯಾರಿಗೆ ಕೋಪ ತಾಪ ಇದೆಲ್ಲ ವಿಚಾರದಲ್ಲೂ ಇರಬಹುದು. ಸೊ ಒಂದು ಎಂಡಿಂಗ್ ಕೊಟ್ಬಿಟ್ಟು ಕಮಿಟ್ಮೆಂಟ್ ಕೊಡುವಂಥದ್ದು ಬೆಟರ್ ಇದೆ. ಒಂದು ಫ್ರೆಂಡ್ ಝೋನ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಒಂದು ಲವರ್ ಝೋನ್ ಕಂಪ್ಲೀಟ್ ಆಗಿ ಒಂದು ಕಮಿಟ್ಮೆಂಟ್, ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಸೋಲ್ಮೇಟ್ ನಿಮ್ ಜೊತೆ ಎನರ್ಜಿನ ಶೇರ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಲಾಂಗ್ ಟರ್ಮ್ ಖುಷಿಯಾಗಿರುವಂತ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸೊ ಹಳೆ ನೆನಪುಗಳಿಂದ ಏನೂ ಆಗೋದಿಲ್ಲ. ಸೊ ಹೊಸ ನೆನಪುಗಳನ್ನ ಮೆಲ್ಕು ಹಾಕಿ ಅನ್ನುವಂಥದ್ದು ಇದೆ. ನಿಮ್ಮ ಮೆಮೊರಿ ಚೆನ್ನಾಗಿ ಅನ್ಸುವಂತ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ಳಿ. ಹಳೆ ನೆನಪುಗಳಲ್ಲಿ ಕಹಿ ನೆನಪುಗಳನ್ನೆಲ್ಲ ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ. ಡಿವೈನ್ ಫೆಮಿನೈನ್ ಎನರ್ಜಿ ಇದ್ದೀರಾ, ಸ್ಟ್ರಾಂಗ್ ಆಗಿ ಇದ್ದೀರಾ. ನಿಮ್ಮ ಹೃದಯಕ್ಕೆ ಒಂಚೂರು ಹೀಲಿಂಗ್ ಬೇಕು, ಆ ಹೀಲಿಂಗ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮತ್ತೆ ಶಕ್ತಿ ದೇವತೆ ಆಶೀರ್ವಾದದಿಂದ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಇವರು ನಿಮ್ ಜೀವನದಲ್ಲಿ ಸ್ವಲ್ಪ ಶಾಂತತೆನ ಕದಡುವಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಬದಲಾವಣೆ ತರಬಹುದು ಅಂತ. ಯಾಕೆಂದ್ರೆ ಅವರು ಇನ್ನ ಒಂದು ಸೆಟಲ್ ಡೌನ್ ಎನರ್ಜಿಲಿ ಇಲ್ಲ. ಅವರು 3 ಜನನು ಕ್ಯಾನ್ಸರ್, ಸ್ಪೈಸಿಸ್, ಸ್ಕಾರ್ಪಿಯೋ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಅಷ್ಟೇ ಗಮನನ ಕೊಡಿ. ಯಾವುದೇ ವಿಚಾರಕ್ಕೂ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಗ್ನಗ್ತಾ ಇರಿ, ಯಾರೇ ಏನೇ ಮಾಡಿದ್ರು ಎಲ್ಲಾನು ಬಿಟ್ಟು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಗೇಟ್ವೇ ಇದೆ. ಸೊ ತುಂಬಾ ಚೆನ್ನಾಗಿದೆ. ಮುಂದಿನ ಅಡ್ವೆಂಚರಸ್ ಲೈಫ್ ನಿಮ್ಗೆ. ಎಲ್ಲೋ ವೆಕೇಶನ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಳ್ಳೆ ವಿಚಾರದಲ್ಲೇ ನಿಮ್ಗೆ ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ರಿಸ್ಕಿ ಇದೆ, ಬಟ್ ಖಂಡಿತವಾಗ್ಲೂ ಒಳ್ಳೆ ರೀತಿಲೇ ನೀವು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.